ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಇನ್ನೂ ನಾನು ಈಗ 6 ಗಂಟೆ ಆಗಿದೆ. ಇವತ್ತಂತೂ ಸ್ವಲ್ಪ ಬೇಗನೆ ಇದ್ದೆ ಅಂತ ಹೇಳ್ಬೋದು. 5 ಗಂಟೆಗೂ ಮುಂಚೆನೇ ಇದ್ದೆ. ಆವಾಗಲಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಲಿಲ್ಲ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬಾಗಿಲು ತೊಳೆದಿದ್ದು, ರಂಗೋಲಿ ಹಾಕಿದ್ದು ಎಲ್ಲ ಆಯಿತು. ಇವತ್ತು ಮಂಡೇ ಅಲ್ವಾ, ಪೂಜೆ ಬೇರೆ ಮಾಡಬೇಕು. ಹಾಗಾಗಿ ಎಲ್ಲ ತೊಳ್ಕೊಂಡು ಮನೇನೂ ಒರೆಸ್ಬಿಟ್ಟೆ. ಇವತ್ತು ಯಾರೂ ಎದ್ದಿರಲಿಲ್ಲ. ಹಾಗಾಗಿ ಬೇಗ ಎದ್ದಿದ್ದಲ್ವಾ, ಇದೊಂದು ಕೆಲಸ ಮುಗಿಯುತ್ತೆ, ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಮನೇನೂ ಒರೆಸಿ ಈಗ ಟಿಫನ್ಗೆ ಬಂದಿದ್ದೀನಿ. ರಾತ್ರಿ ನೆನ್ನೆ ದೋಸೆಗೆಲ್ಲ ರೆಡಿ ಮಾಡಿದ್ದೆ ಅಲ್ವಾ, ಈಗ ಅದಕ್ಕೆ ಪಲ್ಯ ಚಟ್ನಿ ಮಾಡೋಣ ಅಂತ ಆಲೂಗಡ್ಡೆನೆಲ್ಲ ಚೆನ್ನಾಗಿ ತೊಳೆದು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ನನಗೆ ದೋಸೆ ಅಂದರೆ ಆಲೂಗಡ್ಡೆ ಪಲ್ಯ ಕಂಪಲ್ಸರಿ ಇರಲೇಬೇಕು. ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನಗಂತೂ ಕಂಪಲ್ಸರಿ ಆಲೂಗಡ್ಡೆ ಪಲ್ಯ ಇರಲೇಬೇಕು ದೋಸೆ ಮಾಡಿದ್ರೆ. ಹಾಗಾಗಿ ದೋಸೆಗೆ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಾಣಲೆಯಲ್ಲಿ. ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ತೀನಿ. ಇಷ್ಟೇ, ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಇದು ಬೇರೆ ಬೇರೆ ಥರ ಕುರ್ಮಾ ಅದೆಲ್ಲ ಮಾಡ್ಬೋದು, ಆದರೆ ನಾನು ದೋಸೆಗೆ ಇಷ್ಟೇ ಸಿಂಪಲ್ಲಾಗಿ ಪಲ್ಯನ ಮಾಡ್ಕೊತೀನಿ. ಅದ್ರ ಜೊತೆ ಚಟ್ನಿ ಇರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಜಾಸ್ತಿ ಏನು ಮಸಾಲೆ ಹಾಕಿ ಆಲೂಗಡ್ಡೆ ಪಲ್ಯನ ಮಾಡಲ್ಲ. ಇಷ್ಟೇ ಮಾಡ್ಕೊತೀನಿ. ಇಷ್ಟೇ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಇರುತ್ತೆ. ಇನ್ನು ಟಿಫನ್ ಮಾಡ್ತಾ ಇದ್ದೆ. ಹಾಗೆ ರಕ್ಷನು ಟಿಫನ್ ಮುಗ್ದಿತ್ತು ಅಂತ ಅನಿಸುತ್ತೆ. ಟಿಫನ್ ರೆಡಿ ಮುಗಿದಿತ್ತು. ರಕ್ಷನು ಹೋಗಿದ್ಲು. ರಕ್ಷನು ಕಾಲೇಜ್ಗೆ ಹೋಗಿದ್ಲು. ಆಗ ಫೋನ್ ಬಂತು, ನಮ್ಮ ಚಿಕ್ಕಪ್ಪ ಒಬ್ಬರು ಎಕ್ಸ್ಪೈರ್ ಆದರು ಅಂತ. ಅದಕ್ಕೆ ಹೋಗಬೇಕು ಈಗ. ಚಿಕ್ಕಪ್ಪ ಅಂದರೆ ನಮ್ಮ ಅಮ್ಮನವರ ಅವ್ರ ಹಸ್ಬೆಂಡು. ಅವರು ಸ್ವಲ್ಪ ಏಜ್ ಆಗಿತ್ತು. ಈಗ ರೀಸೆಂಟಾಗಿ ಸ್ವಲ್ಪ ಹುಷಾರಿಲ್ಲದೆ ಆಗಿತ್ತು. ಮೊನ್ನೆ ಎಲ್ಲ ಹೋಗಿ ನೋಡ್ಕೊಂಬಂದಿದ್ವಿ. ಮುನೇಶ್ಪುರನ ಮಾಡಿದ್ರು ಅಂತ ಹೋಗಿದ್ರಿ ಅಲ್ವಾ, ಅದೇ ವ್ಲಾಗನ್ನು ಹಾಕಿದ್ದೆ. ಅದನ್ನು ಅಲ್ಲೇ ಇದ್ದಿದ್ದು, ಮಗಳ ಮನೆಯಲ್ಲೇ ಇದ್ದರು. ಅಲ್ಲೇ ಎಕ್ಸ್ಪೈರ್ಡ್ ಆದ್ರಂತೆ. ಈಗ ನಮ್ಮೂರಿಗೆ ತರಬೇಕು. ನಮ್ಮಮ್ಮ ಊರಲ್ಲೇ ನಮ್ಮ ಚಿಕ್ಕಮ್ಮನೂ ಇರೋದು. ಇಬ್ಬರು ಒಂದೇ ಊರಲ್ಲಿದ್ದಾರೆ. ಹಾಗಾಗಿ ಅಲ್ಲಿಗೆ ತೊಗೊಂಬರ್ತಾರಂತೆ. ಈಗ ಹೋಗ್ಬೇಕು, ಮಣ್ಣಿಗೆ ಹೋಗಬೇಕು. 1 ಗಂಟೆಗೆ ಮಣ್ಣಂತೆ. ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು. ಇವತ್ತು ಪೂಜೆನೂ ಇಲ್ಲ, ಏನೂ ಇಲ್ಲ. ಬೇಗ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇವತ್ತಿನ ಪೂಜೆ ಮಾಡೋದಕ್ಕಾಗಲ್ಲ. ನೋಡಿ, ನೆನ್ನೆ ದೋಸೆಗೆ ಹಾಕಿದೆ, ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಚಳಿಗಾಲದಲ್ಲಿ ಸ್ವಲ್ಪ ಆಗೋದು ಕಡಿಮೆ ಆಗಿತ್ತು. ಇದು ಸ್ವಲ್ಪ ಆಮೇಲೆ ಸ್ವಲ್ಪ ನೆನ್ನೆ ಏನು ಹಾಕಿರಲಿಲ್ವಲ್ಲ, ಈಗ ಉಪ್ಪೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ದೋಸೆ ಹಾಕ್ಬಿಟ್ಟು ಟಿಫನ್ ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಇನ್ನು 1 ಗಂಟೆಗೆ ಮಣ್ಣು ಅಂದರೆ 2 ಗಂಟೆನೇ ಆಗುತ್ತೆ. ಇನ್ನು ನಾವು ಹೋಗಿ ಬರೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ. ಫಸ್ಟೆಲ್ಲ ಯಾರಾದರೂ ಈ ಥರ ತೀರೋಗಿದ್ದಾರೆ ಅಂತ ಗೊತ್ತಾದರೆ ಮಣ್ಣಾಗಿ ಸ್ನಾನ ಮಾಡೋವ್ರಿಗೂ ಏನು ಊಟನೇ ಮಾಡ್ತಿರ್ಲಿಲ್ವಂತೆ. ಕಾಫಿ, ಟೀ ಏನು ಕುಡಿತಿರ್ಲಿಲ್ಲ ಅಂತ ಹೇಳ್ತಿದ್ರು. ಈಗೇನು ಇಲ್ಲ, ಸ್ವಲ್ಪ ದೂರ ಇರುತ್ತೆ. ಇನ್ನು ಅಷ್ಟೊತ್ತುವರೆಗೂ ಇರೋಕ್ಕಾಗಲ್ವಲ್ಲ. ಹಂಗಾಗಿ ಈಗಂತೂ ಆ ಥರ ಏನು ಯಾರೂ ಇದು ಮಾಡಲ್ಲ. ಈಗಂತೂ ತಿಂದ್ಬಿಡ್ತಾರೆ. ಮುಂಚೆ ಎಲ್ಲ ಆ ಥರ ಇತ್ತು. ಅವ್ರ ಮನೇಲಿ ಅಡುಗೆ ಮಾಡ್ತಿರ್ಲಿಲ್ಲ. ಮಣ್ಣಾಗೋವರೆಗೂ ಏನೂ ತಿಂತಿರಲಿಲ್ಲ. ಅವ್ರು ತೀರೋಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಏನೂ ತಿಂತಿರಲಿಲ್ಲ. ನಾನು ನೋಡಿದ್ದೀನಿ ನಮ್ಮ ಮನೇಲೆಲ್ಲ. ನಮ್ಮಮ್ಮ ಎಲ್ಲ ಆ ಥರ ಇರ್ತಿದ್ರು. ಅಯ್ಯೋ, ಇನ್ನೂ ಮಣ್ಣಾಗಿಲ್ಲ, ನಾವೇನು ತಿನ್ನೋದು ಅಂತ ಇರ್ತಿದ್ರು. ಈಗಾಗಲ್ಲ. ಈಗೆಲ್ಲ ತುಂಬ ಹೆಲ್ತ್ ಇಶ್ಯೂ ಆ ಥರ ಎಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅಲ್ವಾ. ಸ್ವಲ್ಪ ಹೆಲ್ತ್ ಕಾನ್ಷಿಯನ್ಸು ಇರಬೇಕಲ್ವ ಅಂತ ಈಗ ಅದನ್ನೆಲ್ಲ ಸ್ವಲ್ಪ ಲೆಕ್ಕಕ್ಕಿಡಲ್ಲ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ತವ ಮೇಲಿಂದ ಅದೇ ಹೇಳ್ತಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ದೋಸೆ. ಇನ್ನು ಹಂಗೆ ಟಿಫನ್ ಮಾಡಿಕೊಂಡು ಹೊರಟ್ವಿ. ಮಣ್ಣಿಗೆ ಹೋದ್ವಿ, ನಾನು ನಮ್ಮ ಮನೆಯವರು ಎಲ್ಲ. ಜಾಸ್ತಿ ವಿಡಿಯೋನು ಮಾಡಲಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲೇ ಜಾಸ್ತಿ ವಿಡಿಯೋನು ಮಾಡಲಿಲ್ಲ. ಅದು ಬೇರೆ ನಾನು ಯೂಟ್ಯೂಬ್ ಮಾಡಿರೋದು ಗೊತ್ತಿಲ್ವಲ್ಲ. ಹಾಗಾಗಿ ಅಲ್ಲೂ ಯಾವ ಥರ ವಿಡಿಯೋ ಮಾಡೋದು ಇನ್ನು ಅದನ್ನೆಲ್ಲ ವಿಡಿಯೋ ಮಾಡ್ತಿದ್ರೆ ಏನೋ ಒಂಥರ ಅಂತ ಅಂದ್ಕೊತಾರಲ್ವ. ಅಲ್ಲಿಗೂ ಸುಮ್ಮನೆ ಅಷ್ಟೇ ಮಾಡ್ಕೊಂಡಿದ್ದು. ಮಣ್ಣೆಲ್ಲ ಮುಗಿಸ್ಕೊಂಡು ನೋಡಿ ರಿಟರ್ನ್ ವಾಪಸ್ ಬರ್ತಾ ಇದ್ದೀವಿ. ನಮ್ಮ ಮನೆ ಒಳಗಡೆನೂ ಹೋಗಲಿಲ್ಲ. ನಾನು ಅಮ್ಮ ಮನೆಗೂ ಹೋಗಲಿಲ್ಲ. ಇನ್ನು ಒಳಗಡೆ ಹೋಗ್ಬಾರ್ದಲ್ವ ಅಂತ ಹೋಗಿ ನನ್ನ ತಮ್ಮನ ಮಗ ಎದ್ದಿರ್ತಾನೇನೋ, ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಅವನು ಮಲಗಿಬಿಟ್ಟಿದ್ದ. ಅಂದರು ಹಂಗೆ ಸರಿ ಅಂತ ಹಂಗೆ ವಾಪಸ್ ಬಂದುಬಿಟ್ವಿ. ಮನೆಗೂ ಹೋಗಲಿಲ್ಲ. ಇನ್ನು ಹಾಲ್ಗೆಲ್ಲ ಹೋಗ್ಬೇಕಲ್ವ, 3 ದಿನ ಶಾಸ್ತ್ರಕ್ಕೆಲ್ಲ ಹೋಗಬೇಕು. ಸಂಜೆನೇ ಆಯಿತು. ಎಷ್ಟಪ್ಪ, 4:45 5 ಗಂಟೆ ಆಗಿತ್ತು ನಾವು ಬರೋಷ್ಟರಲ್ಲಿ. ಅಷ್ಟರಲ್ಲಿ ನೋಡಿ ಬಂದು ಸ್ನಾನ ಎಲ್ಲ ಮಾಡಿಕೊಂಡು
ತುಂಬಾ ಹಸಿವಾಗ್ತಿತ್ತು ಬೆಳಗ್ಗೆ. ನಿಜವಾಗ್ಲೂ ಒಂದು ಅರ್ಧ ದೋಸೆ ಏನೋ ಅಷ್ಟೇ ತಿಂದಿದ್ದು. ಬರೋಷ್ಟರಲ್ಲಿ ತುಂಬ ಹಸಿವಾಗ್ತಾಯಿತ್ತು. ಮತ್ತು ಸ್ನಾನ ಮಾಡ್ಕೊಂಡು ಬಂದು ದೋಸೆ ಹಾಕ್ಕೊಂಡು ತಿಂದೆ. ನಮ್ಮ ಕಡೆ ಮಣ್ಣಿಗೆ ಹೋದರೆ ಸ್ನಾನ ಮಾಡೋವರೆಗೂ ಮನೆ ಒಳಗಡೆ ಬರೋಂಗಿಲ್ಲ, ಆ ಥರ ಪದ್ಧತಿ ನಮ್ಮದು. ಹಂಗಾಗಿ ಬೆಳಗ್ಗೆನೇ ಎಲ್ಲ ಬಾತ್ರೂಮಲ್ಲಿ ಇಟ್ಟೋಗಿದ್ದೆ ಬಟ್ಟೆ ಎಲ್ಲ. ಇನ್ನು ರಕ್ಷಾ ಬಂದಿರ್ತಾಳೋ ಇಲ್ವೋ, ಒಳಗಡೆ ಬಂದು ಎತ್ಕೊಬೇಕಲ್ಲ ಅಂತ ಬೆಳಗ್ಗೆನೇ ಬಟ್ಟೆ ಅಲ್ಲಿ ಇಟ್ಟೋಗಿದ್ದಂಗೆ ಸ್ನಾನ ಮಾಡ್ಕೊಂಬಂದು ನಾನು ದೋಸೆ ಹಾಕ್ಕೊಂಡು ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟು ಅಷ್ಟರಲ್ಲಿ ರಕ್ಷಾನ ಬಂದಿದ್ಲು. ಇನ್ನು ಸಂಜೆ ದೋಸೆ ತಿಂದಿದ್ದರಿಂದ ನೈಟ್ ಏನು ಊಟ ಬೇಕು ಅಂತ ಅನಿಸ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಚಟ್ನಿ ಇತ್ತು, ಅದ್ರ ಜೊತೆ ಬೇಕಿದ್ರೆ ಸ್ವಲ್ಪ ರೈಸ್ ಎಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ಸ್ವಲ್ಪ ಪಲ್ಯನೂ ಇತ್ತು. ರಕ್ಷಾ ನನಗೆ ದೋಸೆನೇ ಹಾಕ್ಕೊತೀನಿ ಅಂತ ಇದ್ಲು. ಇನ್ನು ಹಾಗೆ ಸಂಜೆ ಊಟ ಮಾಡಿ ಹಾಗೆ ಟೀನೂ ಕುಡ್ಕೊಂಡ್ವಿ. ಇನ್ನು ರಾತ್ರಿ ಏನು ಮಾಡಲಿಲ್ಲ ಅಡುಗೆ. ಇನ್ನು ವೈಭವ ಲಕ್ಷ್ಮಿ ಪೂಜೆಗೆ 2 ವಾರ ಕಾಯಿ ಹೊಡೆದಿದ್ದು ಹಾಗೆ ಇಟ್ಟಿದ್ದೆ, ಏನು ಮಾಡಿರಲಿಲ್ಲ. ಸ್ವೀಟು ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ. ನೆನ್ನೆ ಎಲ್ಲ ಕೊಬ್ಬರಿ ಇದು ಮಾಡಿದ್ದೆ ಅಲ್ವಾ ಸಂಡೇ, ಹಾಗೆ ಇಲ್ಲ, ಅದಕ್ಕೆ ಇವತ್ತು ಮಾಡೋಣ, ಹೇಗೋ ಅಡುಗೆ ಮಾಡೋಂಗಿಲ್ವಲ್ಲ ಅಂತ ಅದನ್ನು ಮಾಡಿದೆ ಇವತ್ತು. ನೋಡಿ 1 ಕಪ್ ಈ ಬಟ್ಲಲ್ಲಿ 1 ಬಟ್ಲು ಕೊಬ್ಬರಿ ತುರಿ ಆಯಿತು. ನಾನು ಸಣ್ಣದಾಗೆಲ್ಲ ಹಚ್ಚಿಟ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಹೆಂಗಪ್ಪ ಮಾಡ್ತೀನಿ ಅಂದರೆ ಕ್ಯಾರಮಿಲ್ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಮಿಠಾಯಿ ಮಾಡ್ತೀನಿ, ಅಂದರೆ ಬ್ರೌನ್ ಕಲರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 ಬಟ್ಲು ಕೊಬ್ಬರಿ ತುರಿತ್ತು, ಅದಕ್ಕೆ ಅರ್ಧ ಬಟ್ಲು ಇನ್ನು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಈಕ್ವಲಾಗಿ ಹಾಕಿದ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಕಾಯಿಸ್ಕೊತೀನಿ. ಆಗ ಅದು ಕ್ಯಾರಮಿಲ್ ಥರ ಆಗುತ್ತಲ್ವ, ಅಂದರೆ ಬ್ರೌನ್ ಕಲರ್ ಬರುತ್ತಲ್ವ. ಹಾಗಾಗಿ ಏನೋ ಆಗ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ವೈಟ್ ಕಲರ್ ಮಾಡೋ ಬದಲು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡ್ತಾಯಿದ್ದೀನಿ. ನೋಡಿ ಸಕ್ಕರೆನೆಲ್ಲ ಕರಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕರಗಬೇಕು, ಸ್ವಲ್ಪ ಗಟ್ಟಿಯಾಗೋವರೆಗೂ ಅದನ್ನು ಕರೆಸ್ಕೊಬೇಕು. ಇನ್ನೂ ಸ್ವಲ್ಪ ಕಾಯಿಸ್ತಾನೆ ಇದ್ದರೆ ಫುಲ್ಲು ಕಲರ್ ಬಂದುಬಿಡುತ್ತೆ. ನಾನು ಸ್ವಲ್ಪ ಕಾಯಿಸ್ಬಿಟ್ಟು ಕೊಬ್ಬರಿನ ಹಾಕ್ಬಿಟ್ಟೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮರಳ್ತಾ ಇದೆ ಅಂತ. ನೋಡಿ ಸ್ವಲ್ಪ ಗಟ್ಟಿ ಆಯಿತು. ತುಂಬ ಬೇಗ ಹಾಕ್ಬಿಟ್ಟು ಅದು ಕಲರ್ ಬರೋಲ್ಲ, ಅದು ಕ್ಯಾರಮಿಲ್ ಥರ ಕಲರ್ ಬರೋಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗೋ ತನಕ ಇದ್ದು ಈಗ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನಾನು ಮಿಕ್ಸಿಗೆ ಹಾಕಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದು ಕೊಬ್ಬರಿನ ತುರಿದಿಲ್ಲ. ಹಾಗೆ ಆ ಬ್ಲಾಕ್ ಏನೂ ತೆಗ್ದಿಲ್ಲ, ಫುಲ್ ಎಲ್ಲ ಹಾಗೆ ಹಾಕ್ಬಿಟ್ಟಿದ್ದೀನಿ. ಅದರಲ್ಲೂ ನಾನು ಕೊಬ್ಬರಿ ಮಿಠಾಯಿ ಮಾಡಿ ತುಂಬ ದಿನ ಆಯಿತು. ಯಾವಾಗಪ್ಪ ಕೊಬ್ಬರಿ ಮಿಠಾಯಿ ಮಾಡಿದ್ದು ಅಂದರೆ ನವರಾತ್ರಿಯಲ್ಲಿ ನೈವೇದ್ಯಕ್ಕೆ ಕೊಬ್ಬರಿ ಮಿಠಾಯಿ ಮಾಡಿದ್ದೆ. ಏನಾದರೂ ಒಂದೊಂದು ದಿನ ಒಂದೊಂದು ಮಾಡಬೇಕಲ್ವ, ಆಗ ಒಂದಿನ ಏನೋ ಕೊಬ್ಬರಿ ಮಿಠಾಯಿ ಮಾಡಿದ್ದೆ. ಆವಾಗ ಮಾಡಿದ್ದು ಮತ್ತೆ ಕೊಬ್ಬರಿ ಮಿಠಾಯಿ ಮಾಡಲೇ ಇಲ್ಲ, ಇವತ್ತೇ ಮಾಡ್ತಿರೋದು. ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಕಲರ್ ಚೇಂಜ್ ಆಗುತ್ತೆ. ನನಗೇನೋ ಆ ಥರ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಟ್ರೈ ಮಾಡೋಣ ಅಂತ. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಅಂದರೆ ಈ ಕ್ಯಾರಮಿಲ್ ಥರ ಮಾಡಿಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನೋಡೋಣ ಬರುತ್ತಾ ಏನೋ ಅಂತ ಮಾಡಿದೆ. ಬಂತು, ಚೆನ್ನಾಗೇ ಬಂತು. ಕಲರೆಲ್ಲ ಫುಲ್ಲು ಚೇಂಜ್ ಆಗಿಬಿಡ್ತು. ನೋಡಿ ಈ ಥರ ಆಯಿತು ಮಾಡೋಷ್ಟರಲ್ಲಿ. ನೋಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಈ ಥರ ಕೊಬ್ಬರಿ ಮಿಠಾಯಿ ನೋಡಿ ಕೈಯಲ್ಲಿ ಆಡಿದ್ರೆ ಈ ಥರ ಗಂಟು ಥರ ಬರಬೇಕು, ಅಂದರೆ ಉಂಡೆ ಥರ ಬರಬೇಕು, ಆಗ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಅದೆಲ್ಲ ಬಿಟ್ಕೊತಾ ಇದ್ದರೆ ಅದು ಪೀಸ್ ಮಾಡೋದಕ್ಕೆಲ್ಲ ಬರೋಲ್ಲ. ಈಗ ಚೆನ್ನಾಗಿ ಪಾಕ ಬಂದಿದೆ ಕರೆಕ್ಟ್ ಹದವಾಗಿ. ಈಗ ಒಂದು ಪ್ಲೇಟ್ಗೆ ತುಪ್ಪ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಏನು ಟೈಮೇನು ತೊಗೊಳ್ಳಲ್ಲ, ಜಾಸ್ತಿ ಟೈಮೇನು ತೊಗೊಳ್ಳಲ್ಲ. ಸ್ವಲ್ಪ ಹೊತ್ತು ಇಟ್ಟರೆ ಆಯಿತು, ಇದೆಲ್ಲ ಸೆಟ್ ಆಗುತ್ತೆ ಕರೆಕ್ಟಾಗಿ. ನನ್ನ ಮಗಳು ಏನಮ್ಮ ಇದು ಹಿಂಗೆ ಮಾಡಿದ್ಯಾ, ಏನಮ್ಮ ಇದು ಅಂತಿದ್ಲು. ಕೊಬ್ಬರಿ ಮಿಠಾಯಿ ಅಂದರೆ ಅವಳು ನಂಬಲೇ ಇಲ್ಲ. ಈ ಕಲರ ಕೊಬ್ಬರಿ ಮಿಠಾಯಿ ಅಂತ ಅಂತ ಕೇಳಿದ್ಲು. ನಾನೇನೋ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನೋಡು ಅಂತ ಹೇಳಿದೆ. ಇದನ್ನು ಯಾರಾದರೂ ಕೊಬ್ಬರಿ ಮಿಠಾಯಿ ಅಂತ ಹೇಳ್ತಾರಾ ಅಂತ ಅಂದ್ಲು. ಏನೋ ಒಂಥರ ಹೊಸ ಥರ ತಿನ್ನು ಅಂತ ಅಂದೆ. ಅದಕ್ಕೆ ಟೇಸ್ಟ್ ಮಾಡಿದ್ರು, ಎಲ್ಲರೂ ಸೂಪರಾಗಿದೆ, ಸಖತ್ತಾಗಿದೆ ಅಂತ ಅಂದರು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ. ನಾನು ಸಕ್ಕರೆ ಪೌಡರ್ ಹಾಕೋದು ಮರ್ತು ಹೋಗಿದ್ದೆ. ಪಾಕ ತೆಗೆಯುವಾಗಲೇ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಅದು ಆಪ್ಷನಲ್, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಕೊಬ್ಬರಿನೇ ಸಾಕಷ್ಟು ಸ್ಮೆಲ್ ಇರುತ್ತೆ, ಅದು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತಲ್ವ. ಹಂಗಾಗಿ ನಾನು ಸಕ್ಕರೆ ಪೌಡರ್ ಎಲ್ಲ ಏಲಕ್ಕಿ ಪೌಡರ್ ಮೇಲೆ ಇರಲಿ, ಸ್ವಲ್ಪ ಚೆನ್ನಾಗಿ ಇರುತ್ತೆ ಫ್ಲೇವರ್ ಅಂತ ಮೇಲೆ ಸ್ವಲ್ಪ ಉದುರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಕೊಬ್ಬರಿ ಮಿಠಾಯಿನ. ನೀವು ಒಂದ್ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಫ್ರೆಂಡ್ಸ್ ಇದಾಗಿತ್ತು ಮಂಡೇ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.